ಗೈಸ್ ಹೆವಿ ಮೇಲೆ ಬಂದ್ಬಿಟ್ಟಿದ್ದೀನಿ ಗೈಸ್. ನನಗೆ ಹೈಟ್ ಅಂದ್ರೆ ಫಸ್ಟೇ ಭಯ. ಪಾಸೋವೆ ಕ್ರೇಜಿ ಗುರು ಕೊಹ್ಲಿನ ಕ್ರೇಜಿ ಸೂಪರ್. ಫಸ್ಟ್ ಟೈಮ್ ಮ್ಯಾರೇಜ್ ವಾಟ್ ಹ್ಯಾಪನಿಂಗ್ ಇನ್ನು ಏನಾದ್ರೂ ಮಾಡ್ಕೊ, ನನಗೆ ಗೊತ್ತಿಲ್ಲ, ಬಂದು ಕರ್ಕೊಂಡೋಗಿ ಆಮೇಲೆ ಮದುವೆ ಆಗು. ನೆಮ್ಮದಿ ಅನ್ಕೊಳ್ಳಿ ಗೈಸ್. ಬೀಚ್ ಅಲ್ಲ, ನೆಮ್ಮದಿ. ಬೀಚ್ ಅಂತ ಹೆಸರಿಡಬಾರ್ದಾಗಿತ್ತು, ನೆಮ್ಮದಿ ಅಂತ ಹೆಸರಿಡಬೇಕಾಗಿತ್ತು. ಒಂದೊಳ್ಳೆ ಫೋಟೋಶೂಟ್ ಮಾಡೋಣ. ತುಂಬ ದಿನ ಆಯಿತು ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇಲ್ಲ. ಯಾಕೆಂದರೆ ನನಗೆ ಕೃಷ್ಣನ್ ಲುಕ್ಕಲ್ಲಿ ವೀಡಿಯೋಸ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಯಾಕೆಂದರೆ ದಿಸ್ ಈಸ್ ನಾಟ್ ರೋಹನ್, ಇದು ಕೃಷ್ಣನ್ ಲುಕ್. ಇದು ಈ ಹೇರ್ ಸ್ಟೈಲ್ ಎಲ್ಲ ಬಂದಿದ್ದೀವಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಇವನ್ ಬಟ್ಟೆ ಬಿಚ್ಕೊಂಡು ಕುತ್ಕೊಂಡು ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಅಂತ ಹೇಳಕ್ಕೆ ನನಗೆ ಬೇಜಾರಾಗ್ತಾಯಿದೆ. ಯಾಕೆಂದರೆ ಡೈಲಿ ವ್ಲಾಗ್ಸ್ ನಾನು ಮಾಡ್ತಾ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ನಾನು ಸೀರಿಯಲ್ ಶೂಟ್ ಇರೋದ್ರಿಂದ ನಮಗೆ ರೆಗ್ಯುಲರ್ ಟೈಮ್ ಸಿಗ್ತಾ ಇಲ್ಲ ವೀಡಿಯೋಸ್ ಮಾಡೋಕ್ಕೆ. ಮತ್ತು ಯಾವಾಗ ಮಲ್ಕೊತೀವಿ, ಯಾವಾಗ ಎದ್ದೇಳ್ತೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತು ನನಗೆ ದಿನಗಳು ಗೊತ್ತಾಗ್ತಾ ಇಲ್ಲ, ಸಂಡೇ ಯಾವುದು ಮಂಡೇ ಯಾವುದು ಅಂತ. ಆ ಥರ ಬ್ಯುಸಿ ಆಗಿಬಿಟ್ಟಿದ್ದೀನಿ ಗೈಸ್, ಸಿಕ್ಕಾಬಟ್ಟೆ. ಸ್ವಲ್ಪ ದಿನ ಆ್ಯಕ್ಟಿವ್ ಆಗ್ತೀನಿ. ನಿಮ್ಗೆ ಹೇಳಿದ್ದೆ ನಾನು ಸೀರಿಯಲ್ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ ಅಂತ. ಯಾಕೆಂದರೆ ಅಲ್ಲಿ ಸ್ವಲ್ಪ ಇವಾಗ ನಾರ್ಮಲ್ ಶೂಟ್ಸ್ ನಡೀತಾ ಇದೆ. ಇನ್ನೇನು ಸ್ವಲ್ಪ ದಿನ ಮದುವೆ ಶೂಟು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವಾಗ ಒಳ್ಳೆ ಮಜಾ ಇರುತ್ತೆ. ಎಲ್ಲ ಆರ್ಟಿಸ್ಟ್ಗಳಿರ್ತಾರೆ, ಎಲ್ಲರ ಜೊತೆನೂ ಫನ್ ಮಾಡೋಣ. ಆಮೇಲೆ ಅವಾಗಿಂದ ಸ್ಟಾರ್ಟ್ ಮಾಡೋಣ ರೆಗ್ಯುಲರಾಗಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರೂಮ್ ಕೂಡ ಶಿಫ್ಟ್ ಮಾಡಿದ್ದೀನಿ, ಅದರದ್ದು ಬ್ಲಾಗ್ ನೀವು ಪ್ರೀವಿಯಸ್ ನೋಡಿರ್ತೀರ. ಸೊ ಇವಾಗ ಏನಂದರೆ ಸೀನು, ನನಗೆ ನಿನ್ನೆ ಶೂಟ್ ಮುಗೀತು. ಆ್ಯಕ್ಚುಲಿ ಡೇಟ್ಸ್ ಇರಲಿಲ್ಲ, ಯಾವುದೋ ಕಾರಣಾಂತರಗಳಿಂದ ಒಂದು 4 ದಿನ ಬ್ರೇಕ್ ಇದೆ ನನಗೆ. ಏನಾಯಿತು ಅಂತ ಅಂದರೆ ವರುಣ್ದು, ನಮ್ಮ ಉಡುಪಿ ವರುಣ್ ಗೊತ್ತು ನಿಮಗೆ, ನನ್ನ ತುಂಬ ಆತ್ಮೀಯ ಗೆಳೆಯ. ಅವನದು ಮದುವೆ ಇತ್ತು. ಅಂದರೆ ಇವತ್ತಿಂದ ನೆನ್ನೆಯಿಂದನೇ ಸ್ಟಾರ್ಟು. 7, 6, 7, 8 3 ದಿನ ಮದುವೆ ಇತ್ತು. ನನಗೆ ಡೇಟ್ಸ್ ಇರಲಿಲ್ಲ. ತುಂಬ ಕಷ್ಟಪಟ್ಟು ಹೆಂಗೋ ಕರೆಕ್ಟ್ ಟೈಮ್ಗೆ, ಅವ್ನ ಮದುವೆ ಟೈಮ್ಗೆ, ಅಂದರೆ ಇವತ್ತಿಂದ 4 ದಿನ ನನಗೆ ರಜಾ ಕೊಟ್ಟಿದ್ದಾರೆ. ಅಂದರೆ ಬ್ರೇಕ್ ಇದೆ ನನಗೆ. ಸೊ ಇನ್ನೇನು ರಜಾ ಇದೆಯಲ್ಲ, ಹೋಗಿಲ್ಲ ಅಂದರೆ ಸಖತ್ ಬೇಜಾರು ಮಾಡ್ಕೊತಾನೆ. ಮೊದಲೇ ಆತ್ಮೀಯ ಗೆಳೆಯ ಬೇರೆ, ಎಲ್ಲದಕ್ಕೂ ಅಲ್ಲಿ ಹೋದಾಗೆಲ್ಲ ಅವನೇ ಪಾಪ ನಾನು ನೋಡ್ಕೊತಾ ಇರ್ತಾನೆ, ನಿಮಗೆ ಗೊತ್ತು. ಸೊ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಏನಾಯಿತು, ನಿನ್ನೆ ಸರಿ ಒಂದು ಕಾರ್ ಇತ್ತು ನನ್ನ ಫ್ರೆಂಡದು. ಆ ಕಾರ್ ಸಿಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಸಿಗಲಿಲ್ಲ. ಆಮೇಲೆ ಟ್ರೈನ್ ಬುಕ್ ಮಾಡೋಣ ಅಂದ್ಕೊಂಡ್ವಿ. ಟ್ರೈನ್ ಬುಕ್ಕಿಂಗ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. 11:45 ಬುಕ್ಕಿಂಗ್ ಅಂತ ಹೇಳಿದ್ರು. 11:45 ನೋಡಿದ್ರೆ ಎಲ್ಲ ಬುಕ್ ಆಗಿಬಿಟ್ಟಿತ್ತು, ಯಾವುದೂ ಸಿಗಲಿಲ್ಲ. ಅದಾದಮೇಲೆ ಏನು ಮಾಡಿದ್ವಿ ಅಂದರೆ ಬಸ್ ನೋಡೋಣ ಅಂತ, ಸರಿ ನಾಳೆ ತನಕ ವೆಯ್ಟ್ ಮಾಡೋಣ ಅಂತ. ಪ್ರಜ್ಜು ಅಂತ ಒಬ್ಬ ಇದ್ದಾನೆ, ಗೊತ್ತು ತಾನೆ ನಿಮಗೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಅವನೇ ಮಾಡಿದ ಎಡ್ವರ್ಟ್ ಕೆಲಸ ನಮಗೆ. ನಾಳೆ ತಾನೇ, ನಾಳೆ ನೋಡ್ಕೊಳ್ಳೋಣ ಅಂತ ಸೈಕ್ ಮಾಡ್ದ ನಮಗೆ. ಸರಿ ನಾಳೆ ಸಿಗುತ್ತೆ ಅಂತ ಸುಮ್ಮನೆ ಆದ್ವಿ. ಬಟ್ ನೆಕ್ಸ್ಟ್ ದಿನ ಹುಡುಕ್ಬೇಕಾದ್ರೆ ಕಾರು ಸಿಗಲಿಲ್ಲ, ಟ್ರೈನು ಇಲ್ಲ, ಬಸ್ ಅಂತ ಒಂದೂ ಇಲ್ಲವೇ ಇಲ್ಲ. ಎಲ್ಲ 4,000 5,000 ಒಂದೊಂದು ಟಿಕೆಟು. ಫುಲ್ ಸೈಕ್ ಆಗ್ಬಿಟ್ಟು ಆಮೇಲೆ ಹೆಂಗೆಂಗೋ ಹುಡುಕಿ, ಯಾವುದೋ ಟ್ರಾವೆಲ್ಸಲ್ಲಿ ಹುಡುಕಿ ಯಾರ್ಯಾರಿಗೋ ಫೋನ್ ಮಾಡಿ ಏನೇನೋ ಮಾಡಿಕೊಂಡು ಒಂದು 4 ಟಿಕೆಟ್ ಬುಕ್ ಮಾಡಿದ್ದೀನಿ. ನಾನು, ಚರಣನ, ಪ್ರಜ್ಜು ಮತ್ತು ರವಿ ಬರ್ತಾ ಇದ್ದಾನೆ ಈ ಸತಿ. ಅವನು ಫುಲ್ ಕ್ವಾಟ್ಲೆ ಕೊಡ್ತೀವಿ, ಅದು ಬೇರೆ ವಿಷಯ, ಅದನ್ನು ನೋಡ್ತೀರಾ ಈ ವ್ಲಾಗಲ್ಲಿ. ಬಟ್ ಅದೇ ಬುಕ್ ಮಾಡಿಕೊಂಡು, ಆಮೇಲೆ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ 7:00 ಒಂದು ಟ್ರೈನ್ ಇತ್ತು, ಆಯಿತಾ. ಸಾಯಂಕಾಲ 7:00 ಒಂದು ಟ್ರೈನ್ ಇತ್ತು. ನಾವು ಅದರಲ್ಲೇ ಹೊರಟ್ಬಿಡೋಣ ಅಂತ ಅಂದ್ಕೊಂಡು, ಬಟ್ ಏನಾಗೋಯ್ತು ಅಂದರೆ ಫೋನ್ ಮಾಡಿ ಡಬ್ಬಿಂಗ್ ಇದೆ, ತುಂಬ ನೆಕ್ ಟು ನೆಕ್ ಇದೆ, ಅರ್ಜೆಂಟ್ ಇದೆ, ಡಬ್ಬಿಂಗ್ ಮಾಡಲೇಬೇಕು, ಇಲ್ಲಾಂದರೆ ಎಪಿಸೋಡು ತುಂಬ ಕಷ್ಟ ಆಗುತ್ತೆ, ಬೇಗ ಡಬ್ಬಿಂಗ್ ಮಾಡಬೇಕು ಅಂತ ಹೇಳಿ. ತುಂಬ ಎಪಿಸೋಡ್ ಶೂಟ್ ಆಗಿದೆ, ಬಟ್ ಕೆಲವೊಂದು ಸೆಂಟ್ರಲ್ಲಿ ಅದು ಶೂಟ್ ಮಾಡಿರಲಿಲ್ಲ. ಅದನ್ನು ಶೂಟ್ ಮಾಡಿಕೊಂಡು ಡಬ್ಬಿಂಗ್ ಇದೆ 7:00 ಬರಲೇಬೇಕು ಅಂತ ನೆನ್ನೆ ಹೇಳ್ಬಿಟ್ರಂಗೆ. ಅದಕ್ಕೆ 7:00 ಟ್ರೈನ್ ಹೋಗೋಕ್ಕಾಗಿಲ್ಲ. ಅದಕ್ಕೆ ಬೇರೆ 9:30 ಟ್ರೈನ್ಗೆ ಟಿಕೆಟ್ ಸಿಗಲಿಲ್ಲ. ಸೊ ಇವಾಗ ನಾನು ಕೆಂಗೇರಿಯಿಂದ ಮನೆಗೆ ಬಂದು ಮನೆಯಲ್ಲೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು, ನನಗೆ ಮದುವೆಗೆ ಏನೇನು ಬೇಕೋ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡು ಇವಾಗ ಡಬ್ಬಿಂಗ್ ಹೋಗ್ತಾಯಿದ್ದೀವಿ ವಿಜಯನಗರ್ಗೆ ಹೋಗಿ ಡಬ್ಬಿಂಗ್ ಮುಗಿಸ್ಕೊಂಡು ಆಮೇಲೆ ಕೆಂಗೇರಿಗೆ ಹೋಗಿ, ಕೆಂಗೇರಿಯಲ್ಲಿ ಬಸ್ ಬುಕ್ ಮಾಡಿದ್ದೀನಿ ರಾತ್ರಿ 12 ಗಂಟೆಗೆ. ಇಷ್ಟೆಲ್ಲ ಆಯಿತು ಗೈಸ್. ಎಷ್ಟು ಸೈಕ್ ಆಗೋಯ್ತು ಅಂದರೆ ನನಗೆ ಒಂದು ಸೆಕೆಂಡ್ ಅಲ್ಲ, ಒಂದು 2-3 ಅವರು ಅಲ್ಲಿ ನೋಡಿದ್ರೆ ಅವ್ನು ವರುಣ್ ಫೋನ್ ಮಾಡಿ ಅಳ್ತವನೇ, ಬರಲೇಬೇಕು, ಬರಲಿಲ್ಲ ಅಂದರೆ ಹಂಗೆ ಹಿಂಗೆ ಅಷ್ಟೇನಾ ಮಚ್ಚ, ಹಿಂಗೆ ಮಚ್ಚ, ಹಂಗೆ ಮಚ್ಚ ಅಂದ್ಬಿಟ್ಟು ಫೋನೇ ಕಟ್ ಮಾಡ್ಬಿಟ್ಟು ಹುರ್ಕೊಂಡು. ಹೋಗಿಲ್ಲ ಅಂದರೆ ಒಂದು ಕಡೆ ಆಮೇಲೆ ಹೋಗಲೇಬೇಕು, ನನಗೂ ಹೋಗೋಕೆ ಇಷ್ಟ. ಬಟ್ ಸಿಚುವೇಶನ್ ಹಿಂಗಿದೆ ಕಣ, ಅರ್ಥ ಮಾಡ್ಕೊಳ್ಳೋ ಅಂದರೂ ಅರ್ಥ ಮಾಡ್ಕೊತಾ ಇಲ್ಲ ಅವನು. ಏನು ಮಾಡೋದು ಅಂತ ಗೊತ್ತಾಗ್ತಾನೆ. ಸ್ವಲ್ಪ ಸೈಕಾಗಿ ಕುತ್ಕೊಂಡು ಆಮೇಲೆ ನೀಟಾಗಿ ಯೋಚನೆ ಮಾಡಿ ಹಿಂಗೆ ಮಾಡೋಣ ಅಂತ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಡಬ್ಬಿಂಗ್ ಅವ್ರಿಗೆ ಫೋನ್ ಮಾಡಿ ಇಷ್ಟೊತ್ತಿಗೆ ನನಗೆ ಬೇಗ ಬಿಡಬೇಕು, ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಇವಾಗ ಡಬ್ಬಿಂಗ್ ಹೋಗಿ ಮುಗಿಸ್ಕೊಂಡು ಹೋಗಬೇಕು ಗೈಸ್. ಇಷ್ಟ ಆಯಿತು. ಇವಾಗ ಡಬ್ಬಿಂಗ್ ಹೋಗ್ತಾಯಿದ್ದೀವಿ. ಡಬ್ಬಿಂಗ್ ಮುಗಿಸ್ಕೊಂಡು ಹೊರಡೋಣ.
ಫುಲ್ ಮಜಾ ಇರುತ್ತೆ ಈ ವ್ಲಾಗ್ ಲಾಸ್ಟ್ವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಬನ್ನಿ ಹೋಗೋಣ, ಡಬ್ಬಿಂಗ್ ಮುಗಿಸ್ಕೊಂಡು ಫಸ್ಟ್ ಬಸ್ ಹತ್ಬಿಟ್ಟು ಉಡುಪಿಗೆ ಹೋಗಿ ಫುಲ್ ಎಂಜಾಯ್ ಮಾಡೋಣ ಈ ವ್ಲಾಗಲ್ಲಿ. ಲೆಟ್ಸ್ ಗೋ ಗೈಸ್, ವೆಲ್ಕಮ್ ಬ್ಯಾಕ್ ಗೈಸ್. ಏನು ಮಿಸ್ಟೇಕ್ ಆಗೋಯ್ತು ಅಂತ ಅಂದರೆ, ನಾನು ಡಬ್ಬಿಂಗ್ ಹೋಗೋದನ್ನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅರ್ಜೆಂಟ್ಗೆ ಇಮ್ಮಿಡಿಯೇಟಾಗಿ ಡಬ್ಬಿಂಗ್ ಮಾಡಬೇಕಾಗಿತ್ತು, ಅದಕ್ಕೆ ವ್ಲಾಗ್ ಮಾಡೋದನ್ನ ಮರ್ತೋಗ್ಬಿಟ್ಟೆ. ಇವಾಗ ನಾವು ರೂಮಿಗೆ ಬಂದಿದ್ದೀವಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಇವ್ನು ಬಟ್ಟೆ ಬಿಚ್ಕೊಂಡು ಕುತ್ಕೊಂಡು ವಾರ್ಡ್ ನಂಬರ್ 17 ಕಳಿಸಿ. ಗೈಸ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತ ಒಳ್ಳೆ ಕಾಸ್ಟ್ಯೂಮ್ಸ್ ತೊಗೊಂಡಿದ್ದೀನಿ, ಫೋಟೋ ಶೂಟ್ ಮಾಡಿ ಕ್ಯಾಮ್ರಾನ ಎತ್ಕೊಂಡಿದ್ದೀನಿ ಗೈಸ್. ಒಳ್ಳೆ ಬೀಚಲ್ಲಿ ಒಂದೊಳ್ಳೆ ಫೋಟೋ ಶೂಟ್ ಮಾಡೋಣ. ತುಂಬ ದಿನ ಆಯಿತು ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇಲ್ಲ, ಯಾಕೆಂದರೆ ನನಗೆ ಕೃಷ್ಣನ್ ಲುಕ್ಕಲ್ಲಿ ವೀಡಿಯೋಸ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಯಾಕೆಂದರೆ ದಿಸ್ ಈಸ್ ನಾಟ್ ರೋಹನ್, ಇದು ಕೃಷ್ಣನ್ ಲುಕ್. ಇದು ಈ ಹೇರ್ ಸ್ಟೈಲ್ ಎಲ್ಲ ಸ್ವಲ್ಪ ನನಗೆ ಯಾವ ಥರ ಕಂಟೆಂಟ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಈ ಲುಕ್ಕಲ್ಲಿ. ಆಮೇಲೆ ನಾನು ಸ್ವಲ್ಪ ಕ್ವಾಲಿಟಿ ಕಂಟೆಂಟ್ಸ್ ಕೊಡೋಣ ಇನ್ಮೇಲೆ ಅಂತ ಸ್ಕ್ರಿಪ್ಟ್ ರೈಟಿಂಗ್ ಮೇಲೆ ಸ್ವಲ್ಪ ಜ್ಞಾನ ಕೊಡ್ತಾ ಇದ್ದೀನಿ. ಅಂದರೆ ಸಿಕ್ಕಾಪಟ್ಟೆ ಬರ್ದಿದ್ದೀನಿ ಸ್ಕ್ರಿಪ್ಟ್ಸು, ವೀಡಿಯೋಸ್ ಮಾಡಬೇಕಷ್ಟೇ. ನನಗೆ ಲಿಟ್ರಲಿ ಟೈಮ್ ಸಿಗ್ತಾಯಿಲ್ಲ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ಒಂದು ಸ್ವಲ್ಪನೂ ಟೈಮ್ ಸಿಗ್ತಾಯಿಲ್ಲ. ಅಷ್ಟೊಂದು ಕೆಲಸ, ಶೂಟ್ಸ್, ಕಂಟಿನ್ಯೂಸ್ ಶೂಟ್ಸ್. ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ಬಿಡ್ತೀನಿ ಲೊಕೇಶನ್ಗೆ. 7:30 ಶೂಟ್ ಸ್ಟಾರ್ಟ್ ಆಗಿಬಿಡುತ್ತೆ, 7:30 8 ಗಂಟೆಗೆ. ಮತ್ತು ರಾತ್ರಿ 8:30 9 ಗಂಟೆಗೆ ಅಲ್ಲಿಂದ ಶೂಟ್ ಮುಗಿಯುತ್ತೆ. ಬರೋದು ಮನೆಗೆ 10 ಗಂಟೆ ಆಗಿಬಿಡುತ್ತೆ. ಗಿಡಿಗೆ ಮಾಡ್ಕೊಂಡು ನಾನು ಆಚೆ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಅಡುಗೆ ಮಾಡ್ಕೊಂಡು ತಿಂದು ಮಲಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಗ್ಯಾಪು ಸಿಗ್ತಾಯಿಲ್ಲ. ಗ್ಯಾಪ್ ಸಿಕ್ಕಿದ್ರೆ ಮನೆಗೆ ಹೋಗ್ಬಿಡ್ತೀನಿ, ಅಲ್ಲೂ ಹೋಗಿ ರೆಸ್ಟೇ ಮಾಡಬೇಕು, ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಇಲ್ಲೆಲ್ಲ ರೂಮಲ್ಲಿ ಸ್ವಲ್ಪ ಸ್ಟುಡಿಯೋ ಸೆಟಪ್ ಎಲ್ಲ ಮಾಡ್ತಾಯಿದ್ದೀನಿ, ಇಲ್ಲೆಲ್ಲ ತೊಗೊಂಬಂದಿದ್ದೀನಿ. ಬಟ್ ಏನೂ ರೆಡಿ ಮಾಡಿಲ್ಲ ಇನ್ನೂ. ಇಲ್ಲೆಲ್ಲ ಕಂಪ್ಲೀಟ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ, ಅದಕ್ಕೆ ಏನೂ ತೊಗೊಂಬಂದಿಲ್ಲ ಇನ್ನೂ, ಎಲ್ಲ ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಏನೂ ತೊಗೊಬಂದು ರೆಡಿ ಮಾಡೋಕ್ಕಾಗ್ತಾಯಿಲ್ಲ. ಕಿಚನ್ ಕಂಪ್ಲೀಟ್ ರೆಡಿ ಆಗಿದೆ ಅಡುಗೆ ಮಾಡೋಕ್ಕೆಲ್ಲ. ಅದನ್ನು ಕುಕಿಂಗ್ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೆಲ್ಲ ಏನೇನೋ ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಕಂಪ್ಲೀಟ್ಲಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಮೇಲೆ ಕಂಪ್ಲೀಟ್ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ನನಗೆ ಸೆಟಲ್ ಆಗೋಕ್ಕೆ ಟೈಮ್ ಬೇಕಷ್ಟೇ, ಒಂದು ಸ್ವಲ್ಪ ದಿನ. ಅಲ್ಲಿವರೆಗೂ ದಯವಿಟ್ಟು ರೋಹನ್ನ ಕ್ಷಮಿಸಿ. ಕೃಷ್ಣನ್ ಪ್ರಾಬ್ಲಮ್ ಇದು, ರೋಹನ್ ಪ್ರಾಬ್ಲಮ್ ಅಲ್ಲ. ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ. 12 ಗಂಟೆಗೆ ನಮಗೆ ಬಸ್ ಇರೋದು. ಅಲ್ಲಿ ನಾನು ಇವಾಗ ಅಡುಗೆ ಮಾಡಬೇಕು, ಚಿತ್ರಾನ್ನ ಮಾಡ್ತೀನಿ. ಚಿತ್ರಾನ್ನ ಮಾಡಿ ಎಲ್ಲರೂ ತಿಂದು ಆಮೇಲೆ ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹಂಗೆ ಹೊರಟ್ಬಿಡ್ತೀವಿ. ಬನ್ನಿ ಹೋಗೋಣ ಗೈಸ್. ರವಿ ಬಾಂಡ್ಲಿ ಇದ್ದಾನೆ ಇವತ್ತು ನಮ್ಮ ಜೊತೆ. ಬಂಡೆ ಕೂದಲೆಲ್ಲ ಉದುರೋಗಿದೆ, ಇವಾಗ ಬೆಳಿತಿದೆ ಬಂಡೆ. ಒಳ್ಳೆ ಮಿರರ್ ಇಟ್ಟಿದ್ದೆ ತಲೆನ. ಒಂದು ಬಟ್ಟೆನೇ ಹಾಕಂತ ಇಲ್ಲ, ಬಟ್ಟೆ ಬೇಡ, ಬಟ್ಟೆ ಬೇಡ, ಬಟ್ಟೆ ಇಲ್ಲ. ಬಟ್ಟೆ ಬೇಡ. ನೋಡಿ 10 ರೂಪಾಯಿ ಕೊಡ್ರಿ ಅಂದ್ರೆ 40 ರೂಪಾಯಿ ಕೊಟ್ಟವ್ರೆ. ಏನ್ ಮಾಡ್ಬೇಕಾಗಿತ್ತು ಇವಾಗ? ಏನದು? ಚಿತ್ರಾನ್ನ ಮಾಡಕ್ಕೆ ಕಡಲೆ ಬೀಜ ತಂದಿದ್ದೀನಿ. ಏನ್ ಬೀಜ? ಕಡಲೆ ಬೀಜ. ಶೇಂಗಾ ಬೀಜ. ನಮ್ಮ ಕಡೆ ಕಡಲೆ ಬೀಜ, ನಿಮ್ಮ ಕಡೆ ಶೇಂಗಾ ಬೀಜ. ಇವಾಗ ಚಿತ್ರಾನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನೇ ಮಾಡೋದು. ನಾನು ಎಂಥ ಒಳ್ಳೆ ಕುಕ್ ಅಂದರೆ ಗೈಸ್, ಎಷ್ಟು ಚೆನ್ನಾಗಿ ಅಡುಗೆ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಅಂದರೆ, ತುಂಬ ಚೆನ್ನಾಗಿ ಅಡುಗೆ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ನನ್ನ ಮೇಲೆ ಆಣೆ ಇಟ್ಟು ನಿಮಗೆ ಒಂದೊಂದೇ ರೆಸಿಪಿನ ಹೇಳ್ಕೊಡ್ತೀನಿ, ಅದು ಬ್ಲಾಗ್ಸ್ ಬರುತ್ತೆ. ಸದ್ಯಕ್ಕೆ ಇವಾಗ ಇಲ್ಲಿ ಟೈಮ್ ಲ್ಯಾಪ್ಸ್ ರೆಕಾರ್ಡ್ ಮಾಡೋಕೆ ಇಟ್ಟಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಗೈಸ್ ಚಿತ್ರಾನ್ನ ಮಾಡಿ ಮುಗಿಸಿದ್ದೀನಿ. ಅದು ಜಸ್ಟ್ 10 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. 10 ಮಿನಿಟ್ಸಲ್ಲಿ ತೋರ್ಸ. ಎತ್ತ ಚಿತ್ರಾನ್ನ ಮೇಲೆ, ಚಿತ್ರಾನ್ನ ಮೇಲೆ ಬನ್ನಿ ಫ್ರೆಂಡ್ಸ್, ತಿನ್ನೋಣ ಚಿತ್ರಾನ್ನ. ಏನಾ ಯಾಕ ಸಕ್ಕದಾಗಿ ಮಾಡಿದ್ದೀನಿ ಅಂತ. ಚಿತ್ರಾನ್ನ ನೆನ್ಸ್ಕೊಳಕ್ಕೆ ಏನೋ ತಗೊಂಡ್ಬರ್ತಾನೆ. ಎಲ್ಲಿ ಬಚ್ಚಿಟ್ಟಿದ ನೋಡಿ. ಗೈಸ್ ಅಡುಗೆ ಮಾಡೋದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ನಿಮಗೂ ಒಂದೊಂದೇ ರೆಸಿಪಿಗಳು ಹೇಳ್ಕೊಡ್ತಾ ಇರ್ತೀನಿ. ಇವಾಗ ತೊಗೊಂಬಂದಿದ್ದು ನಾನು, ಕಾಣಿಸ್ತಿಲ್ಲ ಮರು ಸೈಡ್ ಮಗ ಮಾಡ್ಲಿ. ಗೈಸ್ ಈ ಬ್ಯಾಚುಲರ್ಸ್ ಎಲ್ಲ ಊರು ಬಿಟ್ಟು ಊರಿಗೆ ಬಂದಿರ್ತಾರಲ್ಲ, ಆ ಥರ ಫೀಲ್ಸ್. ಯಾಕೆಂದರೆ ನಮಗೆ ಚೇರ್ ಗಿರೆಲ್ಲ ಏನಿಲ್ಲ, ಎಲ್ಲ ನೆಲದಲ್ಲೇ ಕುತ್ಕೊಂಡು ತಿಂತಾ ಇರೋದು ಇವಾಗ. ಸೈಕಾಗಿ ತಿನ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಒಂದು ನಿಮಿಷ.
ಸಾಕು ತೆಗಿ ಇರಿ ಒಂದು ನಿಮಿಷ ಚಕ್ಲಿ ತೆಗಿತೀನಿ ನೋಡ್ದ ಚಕ್ಲಿ ಇರೋ ನಿಮಿಷ ಹೆಂಗ ರವಿ ಹೇಳ್ತೀನಿ ಚಕ್ಲಿ ಕೇಳ್ಕೊಂಡಿದ್ದ ಸರಿ ಚಕ್ಲಿನ ಚಕ್ಲಿನ ಚಕ್ಲಿ ಚಕ್ಲಿನ ಚಕ್ಲಿ ನಿಪ್ಪಟ್ಟು ತಿನ್ನ ಹೆಂಗಿದೆ ಹೇಳ ರವಿ ಚಕ್ಲಿ ಇದೆ ತಿನ್ನು ಏನ್ ಗೊತ್ತಾ ಚಕ್ಲಿ ತಿನ್ಬಿಡ ಅದು ಯಾವ ಪಾತ್ರೆ ಯಾವ ಇದ್ರಲ್ಲಿ ತಿಂತ ನೋಡೋ ತಟ್ಟೆಲ್ಲ ತುಂಬಾ ಚೆನ್ನಾಗೈತೆ ಹಾ ತಿನ್ನ ಚಕ್ಲಿಲಿ ಯಾವ ಬಾಂಡ್ಲಿ ಕರ್ತಿರೋದು ಈ ಬಾಂಡ್ಲಿ ತಿನ್ನ ಚೆನ್ನಾಗಿ ಹೇಗಿದೆ ಹೇಳು ಸಕ್ಕದಾಗೈತೆ ಇನ್ನೂ ತಿಂದೆ ಸೂಪರ್ ಪ್ರಜು ಹೆಂಗಿದೆ ಪ್ರಜು ಅನ್ನ ಸ್ವಲ್ಪ ಉದುರಾಗೈತೆ ತುಂಬಾ ಚೆನ್ನಾಗಿದೆ ಇವನು ಅನ್ನ ಮಾಡಿದ್ದಾನೆ ಅಂತ ಬಿಡಪ್ಪು ಹೇಳಿ ಊಟ ಮಾಡ್ತಾ ಇದ್ದೀವಿ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಹೊರಡೋಣ ಒಳ್ಳೆ ಮಜಾ ಇರುತ್ತೆ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಮೆಣಸು ಇದೇನು ಪ್ಲೇಟ್ ಎಂತ ಅದು ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಪ್ಲೇಟ್ ಅಂದರೆ ಓಟಾನು ಓಟಾನು ಓಟ ಬೇಡ ನೀನು ಐತಿ ಓಟ ಜೋಗೋ ಅಳ್ತಿದ ನೋಡೋ ಈರುಳ್ಳಿ ಇಲ್ಲ ಟೊಮೆಟೊ ಹಣ್ಣು ಈರುಳ್ಳಿ ಇಲ್ಲ ಈರುಳ್ಳಿ ನಿಮ್ಮ ಅಜ್ಜಿ ಬೆಳ್ಳುಳ್ಳಿ ಯಪ್ಪ ಕೇಳ ರವಿ ರಾಗಿ ರಾಗಿ ನೀವು ಜೋಗಿ ಕರೆಕ್ಟಾಗಿ ಬಂದಿದ್ದಾರೆ ರಾಗಿನು ರಾಗಿ ನಿಮ್ಮ ಅಪ್ಪ ಹೋಗಿ ಗೈಸ್ ವೆಲ್ಕಮ್ ಬ್ಯಾಕ್ ನಾವು ಹೊಡ್ತಾ ಇದೀವಿ ಫೈನಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಅಂದ್ಕೊಳ್ಳಿ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಾಯಿತ್ತು ನಿದ್ದೆ ಮಾಡೋಣ ಅಂದ್ಕೊಂಡು ಲಿಟ್ರಲಿ ಒಂದು ಸ್ವಲ್ಪನೂ ನಿದ್ದೆ ಬರಲಿಲ್ಲ ಇವಾಗ ಹೊರಡ್ತಾ ಇದ್ದೀವಿ ಕಾರ್ ಬಂದಿದೆ ಕ್ಯಾಬ್ ಬುಕ್ ಮಾಡಿದ್ದೀನಿ ಬಸ್ ಕೆಂಗೇರಿ ಬಸ್ ಟರ್ಮಿನಲ್ ಹತ್ರ ನಮಗೆ ಬಸ್ ಬರ್ತಾ ಇರೋದು ಅಲ್ಲಿ ಹೋಗ್ತಾ ಇದ್ದೀವಿ ಇಟ್ಕೋ ಗೈಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡೋಗಿದೆ ಬನ್ನಿ ಹೋಗೋಣ ಗೈಸ್ ವೆಲ್ಕಮ್ ಬ್ಯಾಕ್ ನಾವು ಇವಾಗ ಬಸ್ಸಲ್ಲಿ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀವಿ ಲೇಟ್ ಆಗುತ್ತೆ ಅಂದ್ಕೊಂಡೆ ಒಂದು 10-15 ನಿಮಿಷ ಬೇಗನೆ ಬಂದ್ಬಿಡ್ತು ಅಂದ್ಕೊಳ್ಳಿ ಎ ಸಿ ಆಗಲ್ಲ ಹಿಂಸೆ ಮೊದಲೇ ಬಸ್ ಅಂದರೆ ಆಗೋದಿಲ್ಲ ನಾನು ತುಂಬ ವರ್ಷಗಳೇ ಆಗಿತ್ತು ಬಸ್ಸಲ್ಲಿ ಹೋಗ್ಬಿಟ್ಟು ನನಗೆ ಬಸ್ಸಲ್ಲಿ ಹೋಗೋಕೆ ಲಿಟ್ರಲಿ ಸ್ವಲ್ಪನೂ ಇಷ್ಟ ಆಗಲ್ಲ ಗೈಸ್ ಹೆಂಗೋ ಬಂದ್ಬಿಟ್ಟಿದ್ದೀನಿ ಅದು ವಿಂಡೋ ಇದ್ದರೆ ಏನಾದರೂ ಮ್ಯಾನೇಜ್ ಮಾಡ್ಬೋದಿತ್ತು ನೋಡಿದ್ರೆ ಎ ಸಿ ಸೈಕ್ ಆಗ್ತಾಯಿದೆ ಕಿವಿ ಎಲ್ಲ ಗುಯ್ ಅಂತ ಇದೆ ಗೈಸ್ ಕಿವಿ ಗುಯ್ ಅಂತ ಇದೆಯಲ್ಲ ಬಸ್ ಒಳಗೆ ಗುಯ್ ಅಂತ ಇದೆ ಒತ್ತು ಗೊತ್ತಾಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್ ಮಲ್ಕೊಂಬಿಡ್ತೀನಿ ಬೆಳಗ್ಗೆ ಎದ್ದರೆ ಉಡುಪಿ ಬಂದ್ಬಿಟ್ಟಿರಬೇಕು ಫುಲ್ ಸ್ಲೀಪ್ ಇವಾಗ ಗುಡ್ ನೈಟ್ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಬೆಳಗ್ಗೆ ಸಿಗ್ತೀನಿ ಉಡುಪಿಲಿ ಲೆಟ್ಸ್ ಗೋ early the next morning. ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾವಿವಾಗ ಉಡುಪಿಗೆ ಬಂದು ರೀಚ್ ಆಗಿದ್ದೀವಿ ಎ ಸಿ ಬಸ್ಸಲ್ಲಿದ್ವಿ ಗೊತ್ತಾಗಿರಲಿಲ್ಲ ಒಂದು ಒಳ್ಳೆ ಟೆಂಪ್ರೇಚರಲ್ಲಿದ್ವಿ ಆಚೆ ಬಂದಿದ್ದ ತಕ್ಷಣ ನನ್ನ ಅಜ್ಜಿ ಮಂಗಳೂರು ಒಂದು ಕೆಲಸ ತೋರಿಸ್ಬಿಟ್ಟಿದೆ ಸಖತ್ ಬಿಸಿಲು ಅಂದ್ಕೊಳ್ಳಿ ಮಂಗಳೂರಲ್ಲಿ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ನಮ್ಮ ಕೆಲಸ ಏನಂದರೆ ಇವಾಗ ಎಲ್ಲೂ ಆಚೆ ಓಡಾಡಬಾರ್ದು ಬಿಸಿಲು ಕಮ್ಮಿ ಆಗೋವರೆಗೂ ನೆರಳಲ್ಲಿ ಓಡಾಡಬೇಕು ಸಂಜೆವರೆಗೂ ನಾನು ಎಲ್ಲೂ ಆಚೆ ಬರೋಲ್ಲ ಇವಾಗ ಬಂದರೆ ವರುಣ್ ಅವ್ರ ತಮ್ಮ ಬರ್ತಾ ಇದ್ದಾನೆ ಕಾರ್ ತೊಗೊಂಡು ಹೋಗಿ ರೂಮಲ್ಲಿ ಸೆಟ್ಲ್ ಆಗಿಬಿಟ್ರೆ ಸಾಯಂಕಾಲನೇ ನಾನು ಆಚೆ ಬರೋದು ಗೈಸ್ ಲಿಟ್ರಲಿ ಸಿಕ್ಕಾಬಡೆ ಸೈಕ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ ಅವ್ನ ಅಜ್ಜಿ ಆಗಲೇ ಇಲ್ಲ ನನಗೆ ಘಾಟ್ ಸೆಕ್ಷನಲ್ಲೆಲ್ಲ ಹೆಸರಾಗಿ ಗಾಳಿ ಇಲ್ಲ ಏನಿಲ್ಲ ಎ ಸಿ ಇಲ್ಲ ಫುಲ್ಲು ಒಂಥರ ನನಗೆ ಬಸ್ ಜರ್ನಿ ಫಸ್ಟೇ ಆಗಲ್ಲ ಸೈಕ್ ಆಗ್ತದೆ ಫಸ್ಟ್ ಹೋಗಿ ರೆಸ್ಟ್ ಮಾಡಬೇಕು ಕಾರ್ ಬರುತ್ತೆ ಕಾರಲ್ಲಿ ಮಾತಾಡ್ಕೊಂಡು ಹೋಗೋಣ ಸದ್ಯಕ್ಕೆ ಇವಾಗ ಉಡುಪಿಗೆ ಬಂದು ರೀಚ್ ಆಗಿದ್ದೀವಿ ಬನ್ನಿ ಹೋಗೋಣ ಗೈಸ್ ಬಂದಿದ್ದೀನಿ ಉಡುಪಿಗೆ ಆಲ್ರೆಡಿ ವರುಣ್ದು ಮುಹೂರ್ತ ನಡೀತಾ ಇದೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆವಾಗಲೇ ಕಾಲ್ ಮಾಡಿದ್ದೆ ಮಜಾ ಮುಹೂರ್ತ ನಡೀತಾ ಇದೆ ಫೋನ್ ಇಡೋ ಅಂತಂದಿದೆ ಇರೋ ನಿಮಿಷ ಅಯ್ಯೋ ಬಿಸಿ ಬಿಸಿ ಬರ್ತೈತೆ ಕಾಲ್ ಮಾಡಿ ಕಾಟ ಕೊಡ್ತಾ ಇದೆ ಅಂತ ಬ್ಲಾಕ್ ಪಿಕ್ ಮಾಡ್ಬಿಟ್ಟು ನಾನು ನನಗೆ ಗೊತ್ತಿಲ್ಲ ನೀನು ಬಂದರೆ ಸರಿ ಇಲ್ಲ ಅಂದರೆ ಸರಿ ಇರಲ್ಲ ಇವಾಗ ನೀನು ಮದುವೆ ಎಲ್ಲಾದರೂ ಇರು ಎಲ್ಲಾದರೂ ಇರು ನನಗೇನು ಬಾ ಹಾಂ ಏನಾದರೂ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಬಂದು ಕರ್ಕೊಂಡೋಗಿ ಆಮೇಲೆ ಮದುವೆ ಆಗು ಹಾಂ ಕಟ್ಟೆ ಊಟ ಲೋ ನೆಕ್ಸ್ಟ್ ನಾನೇ ಕೊಡೋ ಇಲ್ಲಿ ತಾಳಿ ಕಟ್ಬೇಕು ಮುಹೂರ್ತ ನಡೀತಾ ಇದೆ ನನಗೆ ಗೊತ್ತಿಲ್ಲ ಏನು ಮಾಡ್ತೆ ಅಂತ ಬಂದು ಕರ್ಕೊಂಡೋಗಿ ಬಂದು ಸರಿ ಆಯ್ತು ಬಂದೇ ಇರು ಅಂತ ಪಾಪ ಗೈಸ್ ಅವ್ನು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮುಹೂರ್ತ ನಡೀತಾ ಇದೆ ಒಂದು ಪೂಜೆ ಮತ್ತು ಮದುವೆ
ಬಾರ ಬಂದು ಕರ್ಕೊಂಡೋಗಿ ನನಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ರೆ ಸರಿ ಬರ್ತೀನಿ ಇರು ಅಂತ. ಹೇಗಿದ್ಯಾ? ಹೋಗಿಲ್ವೇನ ನೀನು ಮದ್ವೆಗೆ? ಏನ್ ಹೋಗ್ತೇ ಬಾರ. ಅವನಿಗೆ ಫೋನ್ ಮಾಡಿದ್ದೆ. ವರುಣಿಗೆ ಫೋನ್ ಮಾಡಿ ನನಗೆ ಗೊತ್ತಿಲ್ಲ ನಿಂಗೆ ಬರ್ಲೇಬೇಕು ಇವಾಗ ಅಂತ ಅಂದೆ. ಮಚ್ಚ ನಂದು ಮದ್ವೆ ನಡೀತಾ ಇದೆಯೋ ನನಗೆ ಗೊತ್ತಿಲ್ಲ, ಮದ್ವೆ ಆಮೇಲೆ ಆಗೋ, ಇವಾಗ ಬಂದ್ಬಿಟ್ಟು ನನಗೆ ಕರ್ಕೊಂಡು ಹೋಗು ಅಂತ. ಹೇಗಿದ್ಯಾ? ಏನ್ ಸಮಾಚಾರ? ಎಷ್ಟು ದಿನ ಆಯ್ತು ಮೀಟ್ ಆಗಿ? 1 ವರ್ಷ ಆಯ್ತಲ್ಲ? ಆಯ್ತು, 1 year ಆಯ್ತು. 2 year ಆಯ್ತು. 2 year ಆಯ್ತು. 2 year ಲಾಸ್ಟ್ ಟೈಮ್ ಅಲ್ಲ, ಅದಕ್ಕೆ ಲಾಸ್ಟ್ ಟೈಮ್. ಸರಿ ನಡಿ ಹೋಗೋಣ. ಜಾಲಿ ರೂಮ್ ಎಲ್ಲಿ ಮಾಡಿದಾನೆ? ರೂಮ್ ತೊಟ್ಟಂ. ಬೀಚ್ ಇದೆ ಮುಂದೆ? ಬೀಚ್ ಉಂಟು. ಓಕೆ, ಲೆಟ್ಸ್ ಗೋ. A few moments later. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಇವಾಗ ರೆಡಿ ಆಗ್ಬಿಟ್ಟು ಶಿಸ್ತಾಗೆ. ಅರುಣ್ ಬಂದಿದ್ದಾನೆ ನಮ್ಮ ಜೊತೆ. ಪಾಪ ವರುಣ್ ಮದುವೆ ಬಿಟ್ಬಿಟ್ಟು ನಮ್ಮ ಜೊತೆ ಬಂದಿದ್ದಾನೆ ಅರುಣ್. ಅವನನ್ನ ಮೀಟ್ ಮಾಡಿಸಿಲ್ಲ ನಿಮಗೆ. ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದ್ವಿ, ಬಟ್ ಆ ಬ್ಲಾಗ್ ಎಲ್ಲ ಹೌದಾ, ಯಾವುದು ಫಸ್ಟ್ ಟೈಮ್ ಮಾಡಲಿಲ್ಲ. ಸೊ ಇದು ಅರುಣ್ ಅಂತ, ವರುಣ್ ಕಸಿನ್ನು ನಮ್ಮ ಜೊತೆ ಇದ್ದಾನೆ. ವರುಣ್ ಅಲ್ಲಿರೋ ಕಾರಣ ಅವನಿಗೆ ನಾನು ಕಾಟ ಕೊಡಬಾರ್ದು, ಮದುವೆ ಬಿಟ್ಟು ಬಾ ಅಂತ ಅಂದೆ. ಅವಾಗಲೇ ಹ್ಞೂ ಸರಿ ಬರ್ತೀನಿ ಅಂದ್ಬಿಟ್ಟು ಟೆನ್ಷನ್ ಅಲ್ಲ ಅವನು, ಅದಕ್ಕೆ ಅರುಣ್ನ ಬಿಟ್ಟಿದ್ದಾನೆ ನಮ್ಮ ಜೊತೆ. ಸೊ ಹೊರಡ್ತಾ ಇದ್ದೀವಿ. ಎಲ್ಲಿರೋದು ಹೇಳೋದು? ಹೆಜ್ಜಮಾಡಿ. ಇಲ್ಲಿಂದ ಸ್ವಲ್ಪ ಒಂದು 40 ಕಿಲೋಮೀಟರ್ ಇದೆಯಾ? 40 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಹೋಗ್ಬೇಕು. ಇವಾಗ ಎಲ್ಲ ರೆಡಿ ಆಗಿದ್ದೀವಿ ಅಂದ್ಕೊಳ್ಳಿ. ಪಂಕಾಗೆ ಅರುಣ್ ಫುಲ್ಲು ವಿಂಟೇಜ್ ಸ್ಟೈಲು, ನಾನು ಫುಲ್ ಒಂದು ಸ್ವಲ್ಪ ಕ್ಲಾಸ್ ಆಗಿ. ಆ್ಯಸ್ ಯೂಶ್ವಲ್ ಇವರೆಲ್ಲ ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ ಅಂದ್ಕೊಳ್ಳಿ. ಬನ್ನಿ ಹೊರಡೋಣ, ಲೆಟ್ಸ್ ಗೋ. ಇನ್ನೊಬ್ಬ ಬಂದಿಲ್ಲ ಗೈಸ್. ಅಟ್ಲಿ ಗೊತ್ತು ತಾನೆ ಗೈಸ್? ಡೈರೆಕ್ಟರ್ ಅಟ್ಲಿ ತೋರಿಸ್ತೀನಿ ರೀ ಗೈಸ್, ಒಂದು ನಿಮಿಷ ನೋಡಿ. ಅಟ್ಲಿ ತಮ್ಮ ಗುಟ್ಲಿ ಅಂತ ಇವನು. ಅಟ್ಲಿ ತಮ್ಮ ಗುಟ್ಲಿ. ಲೆಟ್ಸ್ ಗೋ ಗೈಸ್. ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾ ಇದೆ ಅನ್ಕೊಳ್ಳಿ. ಟೈಮ್ ಆಲ್ರೆಡಿ ಎಷ್ಟು? 12 ಗಂಟೆ ಆಗೋಗ್ಬಿಟ್ಟಿದೆ ಗೈಸ್. ಇನ್ನೂ ಏನು ತಿಂದಿಲ್ಲ. ಸಕ್ಕ ಟಯರ್ಡ್ ಆಗ್ತದೆ. ಬಿಸಿಲು ಅದಕ್ಕೂ ಬಾಡಿ ಹೆವಿ ಡಿಹೈಡ್ರೇಟ್ ಆಗ್ತದೆ. ಫಸ್ಟ್ ಹೋಗ್ಬಿಟ್ಟು ನಾವು ತಿನ್ನೊಂದು ಎಳ್ನೀರು ಕುಡಿದ್ಬಿಡ್ಬೇಕಿಲ್ಲ ಅಂದರೆ ಹೆವಿ ಸೈಕ್ ಆಗುತ್ತೆ. ಅಂದರೆ ಉಡುಪಿಗೆ ಬಂದರೆ ಫಸ್ಟ್ ನನಗೆ ನೆನಪಾಗದೆ ತಿಮ್ಮಪ್ಪ ಹೋಟ್ಲು. ನಿಮಗೆ ಗೊತ್ತು, ನಾನು ಬಂದಾಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಮಾಡ್ತಾ ಇರ್ತೀನಿ. ಬಟ್ ಹಳೆ ಹೋಟ್ಲಲ್ಲಿ ಅಂದರೆ ಚಿಕ್ಕ ಹೋಟ್ಲಿತ್ತು, ಅವಾಗ ಒಳ್ಳೆ ಟೇಸ್ಟ್ ಇತ್ತು. ಆಮೇಲೆ ಇವಾಗ ದೊಡ್ಡದಾಗಿ ಮಾಡಿದ್ದಾರೆ. ಇವಾಗ ಟೇಸ್ಟ್ ಸ್ವಲ್ಪ ವೇರಿಯೇಷನ್ ಆಗ್ಬಿಟ್ಟಿದೆ, ಚೆನ್ನಾಗಿಲ್ಲ ಅಷ್ಟೊಂದು. ಬಟ್ ಸ್ಟಿಲ್ ನೀರು ದೋಸೆ ಏನಾದರೂ ತಿನ್ಕೊಂಡು ಹೋಗೋಣ ಬನ್ನಿ. ಹೋಗ್ಬಿಟ್ಟು ತಿನ್ಕೊಂಡು ಆಮೇಲೆ ಮದುವೆಗೆ ಹೋಗಿ. ಅಲ್ಲೂ ನಾನ್ ವೆಜ್ ಅಂತೆ. ಏನಕ್ಕೆ ನಾನ್ ವೆಜ್ ಮಾಡೋದು ನಿಮ್ಮ ಕಡೆ? ಮಾಡಲ್ವಲ್ಲ? ಹಾಗೆ ಸಾಮಾನು ಊಟ ಅಂತ ಹೇಳ್ತೆ. ಹೌದಾ? ಇಲ್ಲೆಲ್ಲ ರಿಸೆಪ್ಷನ್ ನಾನ್ ವೆಜ್ ಮಾಡ್ತಾರೆ ಅಂತ ಗೈಸ್ ನಮ್ಮವರು. ಅಲ್ಲೂ ನಾನ್ ವೆಜ್ ಅಂತೆ. ಫಸ್ಟ್ ಇಲ್ಲಿ ಲೈಟಾಗಿ ತಿನ್ಕೊಂಡು ಹೋಗಿ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಏನಂತೀರಾ ಗೈಸ್? ವಾಟ್ ಯು ಸೇ? ನಾನ್ ವೆಜ್ ತಿಂತೀನಿ. ಬನ್ನಿ ತಿಂಡಿ ತಿನ್ಕೊಂಡು ಹೊರಟ್ಬಿಡ. ಲೈಟಾಗಿ ತಿನ್ಕೊಂಡು ಹೋಗ್ಬಿಡ. ನೀರು ದೋಸೆ, ಪ್ರಾನ್ ಗೀ ರೋಸ್ಟು. ಗೈಸ್ ಬಂದಿದ್ದೀವಿ ತಿಮ್ಮಪ್ಪ ಹೋಟ್ಲಿಗೆ. ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ಸಿಕ್ಕಾಪಟ್ಟೆ ರಶ್ ಇದೆ ಅಂದ್ಕೊಳ್ಳಿ. ಆಲ್ಮೋಸ್ಟ್ ರಶ್ ಆಗಿದೆ. ಮಧ್ಯಾಹ್ನ ಇನ್ನೂ ಫುಲ್ ರಶ್ ಆಗುತ್ತೆ. ಬಾಳೆ ಎಲೆ ಊಟ, ನಾನು ನೀರು ದೋಸೆ ಮತ್ತು ಪ್ರಾನ್ಸ್ ಗೀ ರೋಸ್ಟು, ಗೋಲಿ ಸೋಡಾ, ಆಮೇಲೆ ಇದು ಏನು ಆರ್ಡ್ರ್ ಮಾಡಿದ್ವಿ? ಅಂಜಲ್ ಫಿಶ್ಶು, ನೀರು ದೋಸೆ, ಪ್ರಾನ್ಸ್ ಗೀ ರೋಸ್ಟು ಎಲ್ಲ ಆರ್ಡ್ರ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಆರೆಂಜ್ ಕಣ ಅದು, ಯಾಕೆ? ಬಿಸಿ ಇದೆಯಾ? ಶೋರಾ? ಹಾಕಿ ಅವನು ಇಲ್ಲ ಇಲ್ಲ, ಎಲ್ಲರಿಗೂ ಒಂದೊಂದು ಹಾಕ್ಬಿಡಿ. ಹಾಂ ಬಿಡಿ ಇರಲಿ. ಹಾರ್ಟ್ ನನಗೆ ಗೈಸ್. ಮೀನಲ್ಲೂ ನಮಗೋಸ್ಕರ ಹಾರ್ಟ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಎಲ್ಲೋದ್ರೂ ನಮಗೆ ಇಷ್ಟು ಪ್ರೀತಿ ಸಿಗೋದು. ನನ್ನ ಮೇಲೆ ಆಣೆ ಇಟ್ಟಳು. ಹೊಡೆದಾಕ್ಬಿಡ್ತೀನಿ. ಹಾಂ ಗೈಸ್ ಇಲ್ಲಿ ಪ್ರಾನ್ ಗಿರೋಸ್ಟ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಅಂದ್ಕೊಳ್ಳಿ. ಸೈಕ್ ಆಗಿರುತ್ತೆ ಕಲರೇ. ಕ್ರೇಜಿ ಜಮಾಯಿಸ್ಬಿಡೋದೆ ಇವತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ನೋಡ್ತಾ ಇದ್ದಾರೆ ಆದರೂ ಫ್ರೆಶ್ ಆಗಿದೆ. ಒಳ್ಳೆ ಫ್ರೆಶ್. ಕ್ರೇಜಿ ಅಂದ್ಕೊಳ್ಳಿ. ಈಗ ಬಂದ್ರೇ ನಾನು ಮೀನು ತಿನ್ನೋದಲ್ಲ. ನಾನು ಅಲ್ಲಿ ಮನೆ ಹತ್ರ ಇದ್ದಾಗೆಲ್ಲ ಮೀನು ತಿನ್ನೋದೆಲ್ಲ ತಿನ್ನಬೇಕು ಅಂತಲೇ ಅನ್ಸಲ್ಲ ಮೀನು ನನಗೆ. ಆವಾಗಲೇ ಇದೇನಿದೆ? ಅಂಜಲ್ ಫಿಶ್
ಅಂಜಲ್ ಫಿಶ್ ಇದೆ, ಸಿಂಗಲ್ ಮುಳ್ಳೇ ಇರಲ್ಲ ಅಂದ್ಕೊಳ್ಳಿ. ತವಾ ಫ್ರೈ ಇದು. ಇಲ್ಲಿ ಬಂದರೆ ಇದು ಪ್ರಾನ್ ಗೀ ರೋಸ್ಟು ಮಿಸ್ ಇಲ್ಲ. ಹಾಂ ಅದು ಬೇರೆ. ಪ್ರಮೋಷನ್ ಮಾಡ್ತಾ ಇದೆಯಾ? ಪ್ರಮೋಷನ್ ಎಲ್ಲ ಅಲ್ಲ ನೋಡಿ, ಇದೊಂದೇ ಮುಳ್ಳಿದ್ರಲ್ಲಿ ಮುಳ್ಳೇ ಮೀನು ಬೆಳೆಸ್ಬೇಕು, ಮೀನು ಬೆಳೆಸ್ಬೇಕು, ಹೋಟ್ಲಲ್ಲ. A few moments later. ಅಕ್ಷತೆಗಳಲ್ಲಿ ಹೊಡಿತೀನಿ ಇವಾಗ ನೀನು. ಮಂಜು ಇವ್ನ್ಯಾವನ ಸೆಡೆ ನನ್ನ ಮಗ. ಮುಖ ತಲೆ ಮೇಲೆ ಏನ್ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಮದುವೆ ಆಗ್ತಾ ಇದೆ ಮಚ್ಚ, ಏನ್ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಮದುವೆ ಆಗ್ತಾ ಇದೆ, ಏನ್ ಅನಿಸ್ತಾ ಇದೆ? ಏನ್ ಅನಿಸ್ತಾ ಇದೆ? ಫೀಲಿಂಗ್ ಹ್ಯಾಪಿ? ಏನಕ್ಕೆ? ಎಷ್ಟು ವರ್ಷ ಲವ್ ಮಚ್ಚ ನಿಮ್ದು? 7 years ಲವ್. ಕ್ರೇಜಿ. ಅನ್ಕೊಂಡಿದ್ದ ಮಚ್ಚ ಮದುವೆ ಆಗ್ತೀನಿ ಅಂತ? ಮಾತಾಡೋದು ಏನಾದ್ರು ಅನ್ಕೊಂಡಿದ್ದೆ ವಾಯ್ಸಿಲ್ಲ. ಯಾಕೆ ಮಾತಾಡೋದು ಬೇಡ. ಫಸ್ಟ್ ಟೈಮ್ ಮ್ಯಾರೇಜ್, ವಾಟ್ ಹ್ಯಾಪನಿಂಗ್? Final match you perform. What happening? What do you mean? ಗೈಸ್, ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂತ ಕಮೆಂಟ್ ಮಾಡಿ. ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ? ಯಾರು ಚೆನ್ನಾಗಿ ಕಾಣಿಸ್ತಾರ ನಮ್ಮಿಬ್ಬರಲ್ಲಿ? ಕಮೆಂಟ್ ಮಾಡಿ. ಹೀರೋ ಯಾರು ಚೆನ್ನಾಗಿ ಕಾಣಿಸ್ತಾರೆ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕಮೆಂಟ್ ಮಾಡಿ. ಯಾರು ಚೆನ್ನಾಗಿ ಕಾಣಿಸ್ತಾರೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಓಕೆ ಆಯ್ತು ಕಮೆಂಟ್ ಮಾಡಿ ಗೈಸ್ ಎಲ್ಲರೂ. ಗೈಸ್ ನಿಜವಾಗ್ಲೂ ಅಪ್ಪ ಸ್ವಾಮಿ, ಫಸ್ಟು ಹೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಆಚೆ ಬಂದ್ವಿ. ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರು ಬಿಸಿಲಿಗೂ ಈ ಬಿಸಿಲಿಗೂ ಸಿಕ್ಕಾಬಟ್ಟೆ ವ್ಯತ್ಯಾಸ ಇದೆ. ಏನಂತೀರ? ಏನು ಪ್ರಜು? ಬೆಂಗಳೂರು ಬಿಸಿಲಿಗೂ ಈ ಬಿಸಿಲಿಗೂ ಇಲ್ಲಿ ಕೇಳಿಲಿ ಸಿಕ್ಕಾಬಟ್ಟೆ ಡಿಫ್ರೆನ್ಸ್. ತಲೆ ಹಿಂಗಂದ್ರೆ ನೀರ್ ಆಡ್ತೈತೆ. ಅದು ಚಳಿ ಸ್ವಾಮಿ, ಅಲ್ಲಿರೋ ಬಿಸಿಲಲ್ಲಿ ಅಟ್ಲೀಸ್ಟ್ ಸರ್ವೈವ್ ಮಾಡ್ಬೋದು. ದೇವ್ರಣೆಗೂ ಆಗಲ್ಲ ಗೈಸ್, ಇಲ್ಲಿರೋ ಬಿಸಿಲಲ್ಲಿ ಸರ್ವೈವ್ ಮಾಡೋಕ್ಕಾಗ ಹೆಂಗಿರ್ತಾರೋ ಏನೋ. ಯಪ್ಪ ಸ್ವಾಮಿ, ನನಗೆ ಒಂದು 5 ನಿಮಿಷ ಆಚೆ ನಿಂತ್ಕೊಳಕ್ಕಾಗಿಲ್ಲ ಸ್ವಾಮಿ. ನನ್ನ ಮಕ್ಕಳ ಆಗ್ತಾನೆ ಇಲ್ಲ ಗೈಸ್, ಸಕ್ಕಸ್ ಹೇಗಾಗ್ತದೆ. ಫಸ್ಟ್ ರೂಮ್ಗೆ ಹೋಗುವ ಅಲ್ವಾ, ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅವನು ಹೇಳ್ತಾನೆ ಅಂದ್ರೆ ಚಳಿ ಅಂತ ಆಗ್ತದೆ ಗೈಸ್. ಅಲ್ಲೇ ಬರ್ತಾನ ವರುಣ್, ಅಲ್ಲಿ ಮನೆ ಹತ್ರನೇ ಬರ್ತಾನ. ಅವ್ನು ಬಂದ್ಮೇಲೆ ಹೋಗೋಣ. ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆದ್ಮೇಲೆ ಒಂದು ಒಳ್ಳೆ ಫೋಟೋ ಶೂಟ್ ಮಾಡ್ಸೋಣ ಬೀಚಲ್ಲಿ. ಬನ್ನಿ ಹೋಗೋಣ. ಹೋಗಿ ಎಷ್ಟು ಮಾಡಬೇಕು ಫಸ್ಟ್, ನನಗೆ ಆಗ್ತಾ ಇಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್. ಒಂದು ರೌಂಡ್ ನಿದ್ದೆ ಹೊಡೆದ್ವಿ ಅನ್ಕೊಳ್ಳಿ, ಭಯಂಕರ. ನಾನು ಸುಸ್ತಾಗ್ಬಿಟ್ಟಿತ್ತು ನೋಡಿ ನನ್ನ ಕಣ್ಣು. ನಾನು ನಿದ್ದೆ ಮಾಡಬಾರ್ದು ಅನ್ಕೊಂಡಿದ್ದೆ. ಮುಖ ಒಂದು ಥರ ಆಗ್ಬಿಡುತ್ತೆ ಫೋಟೋ ಶೂಟ್ ಮಾಡ್ಸೋಕ್ಕಾಗಲ್ಲ ಅಂತ. ಫೋಟೋ ಶೂಟ್ಗೋಸ್ಕರ ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಬಂದಿದ್ದೆ. ಅಂದರೆ ಈ ಸ್ಟ್ರೈಪ್ಸ್ ಶರ್ಟ್ ಬೀಚಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ನೆನೆ ಎತ್ಕೊಂಬಂದೆ ಶರ್ಟ್, ಬೀಚಲ್ಲಿ ಫೋಟೋ ಶೂಟ್ ಮಾಡ್ಸೋಣ ಅಂತ. ಸೊ ಇವಾಗ ಬೀಚಲ್ಲಿ ಫೋಟೋ ಶೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಾನು, ಅರುಣ್, ಚರಣ ಮತ್ತು ರವಿ. ಪ್ರಜ್ಜು ಮಲ್ಕೊಂಬಿಟ್ಟ, ಎದ್ದೇಳ್ತಾ ಇಲ್ಲ ಅವನು, ಫುಲ್ ಸುಸ್ತಾಗ್ಬಿಟ್ಟಿದ್ದಾನ ಅವನು ಬಿಸಿಲಿಗೆ. ಸೊ ಇವಾಗ ವರುಣ್ ಬಂದಿದ್ದಾನಂತೆ ಅವ್ರ ಮನೆಗೆ. ತೋರಿಸಿದ್ದೀನಿ ನಿಮಗೆ. ವರುಣ್ ಮನೆ ಬೀಚ್ ಮುಂದೆನೇ ಇರೋದು, ಸಕ್ಕತ್ತಾಗಿರುತ್ತೆ, ಒಂಥರ ಸೈಕ್ ಮನೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಫೋಟೋ ಶೂಟ್ ಮಾಡೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ನೆಮ್ಮದಿ ಅನ್ಕೊಳ್ಳಿ ಗೈಸ್, ಬೀಚ್ ಅಲ್ಲ ನೆಮ್ಮದಿ. ಬೀಚ್ ಅಂತ ಹೆಸರಿಡಬಾರ್ದಾಗಿತ್ತು, ನೆಮ್ಮದಿ ಅಂತ ಹೆಸರಿಡಬೇಕಾಗಿತ್ತು. ಕ್ರೇಜಿ ಅನ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ರೆ ಏನೋ ಒಂಥರ ಪೀಸ್. ಆದರೆ 5 ಗಂಟೆ ಮೇಲೆ ಬರಬೇಕು, ಇಲ್ಲಾಂದರೆ ತಪ್ಪೋಗ್ಬಿಡ್ತಾರೆ ಬಿಸಿಲಿಗೆ. ಕ್ರೇಜಿ. ಒಳ್ಳೆ ಫೋಟೋ ಶೂಟ್, ವಿಡಿಯೋ ಶೂಟ್ ಮಾಡೋಣ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ಹೆಚ್ಕೋ ಗೈಸ್.
ನೀರು ಸಮೇತ ಇಡಿ, ನೀರು ಸಮೇತ ಚಪ್ಪಲೆ ಬಿಟ್ಬಿಡ್ತೀನಿ. ಒಳ್ಳೆ ಮಜಾ ಅನ್ಕೊಳ್ಳಿ ಗೈಸ್. ಆದರೆ ಫೋಟೋಸ್ ಯಾಕೋ ಅಷ್ಟು ಚೆನ್ನಾಗಿ ಬರ್ತಿಲ್ಲ ನೋಡೋಣ. ಏನಾದರೂ ಹಿಂದೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನೋಡಿ. ಗೈಸ್ ಫೋಟೋ ಶೂಟ್ ಒಂದು ಲೆವೆಲಿಗೆ ಮುಗ್ದಿದೆ ಅಂದ್ಕೊಳ್ಳಿ. ಆದರೆ ಲೈಟ್ ಹೋಗ್ಬಿಡ್ತು, ಯಾಕೋ ಮಳೆ ಬರೋ ಥರ ಆಗೋಯ್ತು. ಹಿಂದೆ ಎಲ್ಲ ಸೈರನ್ ಬೇರೆ ಹಾಕ್ಬಿಟ್ರು. ನಾನು ಅಂದ್ಕೊಂಡಿರೋ ಥರ ಫೋಟೋಸು ಬಂದಿಲ್ಲ, ನಾನು ವೀಡಿಯೋಸ್ ಮಾಡೇ ಇಲ್ಲ. ಯಾಕೋ ವೆದರ್ ಸಪೋರ್ಟ್ ಮಾಡ್ತಾಯಿಲ್ಲ ಗೈಸ್. ಬೆಳಗ್ಗೆ ಮತ್ತೆ ಬಂದು ಫೋಟೋ ಶೂಟ್ ವೀಡಿಯೋ ಶೂಟ್ ಮಾಡೋಣ. ಸದ್ಯಕ್ಕೆ ಇವಾಗ ಯಾವ್ದಾದ್ರು ಬಂದಿದೆ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ.